ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಮೊನ್ನೆ ಕಮೆಂಟ್ಸ್ ಮಾಡಿದ್ರಿ, ನಿಮ್ಮ ಮಗುಗೆ ಕತ್ತು ಯಾವಾಗ ನಿಂತ್ಕೊಂತು ಅಂತಂದೇಳಿ ಕೇಳಿದ್ರಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಬಂದು 5 ಮಂತ್ ಎಂಡ್ ಇರಬೇಕಾದ್ರೇ ಕತ್ತು ನಿಂತಿದ್ದವರಿಗೆ 4 ಮಂತಿಂದನೇ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಸ್ವಲ್ಪ ನಿಲ್ಲಕ್ಕೆ ಸ್ಟಾರ್ಟ್ ಆಗಿತ್ತು. 5 ಮಂತ್ ಎಂಡಿಗೆ ಅವ್ರಿಗೆ ಕತ್ತೆಲ್ಲ ನಿಂತಿದ್ದು. ಇವಾಗ ಕೆಲವ್ರ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ 3 ಮಂತಿಗೆ ನಿಲ್ಲುತ್ತೆ, ಇಲ್ಲ ಅಥವಾ 4 ಮಂತು 5 ಮಂತಲ್ಲಿ ಫುಲ್ ಕಂಪ್ಲೀಟಾಗಿ ನಿಂತ್ಕೊಂಡ್ಬಿಡುತ್ತೆ. ನೀವೇನು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಒಂದೊಂದು ಮಕ್ಕಳಿಗೆ ಬೇಗ ನಿಲ್ಲುತ್ತೆ, ಒಂದೊಂದು ಮಕ್ಕಳಿಗೆ ಲೇಟ್ ಆಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡೋದು ಏನೂ ಇಲ್ಲ. ನಮಗೆ ಅವಾಗಂದರೆ ತುಂಬ ಖುಷಿಯಾಗಿತ್ತು. ಬಟ್ ತುಂಬ ಜೋಪಾನವಾಗಿ ಮಗುಗೆ ಕತ್ತು ಸರಿಯಾಗಿ ನಿಲ್ಲೋವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಿಂಗೆ ಒಂದು ಕೈ ಹಿಂಗೆಲ್ಲ ಹಿಂಗೆ ಇಟ್ಕೊಂಡು ತಲೆ ಹತ್ರ ಹಿಂಗೆಲ್ಲ ಇಟ್ಕೊಂಡು ಎತ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಿ. ಮತ್ತು ರೆಕ್ಕೆ ಮಾತ್ರ ಇಟ್ಕೊಳ್ಳೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಗುಗೆ ಇನ್ನೂ ಕತ್ತು ನಿಂತಿಲ್ಲ ಅಂತಂದರೆ ಇನ್ನು 3-4 ಮಂತಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನನ್ನ ಮಕ್ಕಳಿಗೆ ಯಾವಾಗಂತಂದರೆ ಇವಾಗ 5 ಮಂತಲ್ಲಿ ತೊಟ್ಲು ಶಾಸ್ತ್ರಕ್ಕೆಲ್ಲ ಹೋದಾಗ ಅವಾಗೆಲ್ಲ ಸ್ವಲ್ಪ ಕಷ್ಟ ಆಯಿತು. ತುಂಬ ಜನ ಎಲ್ಲ ಎತ್ಕೊತಾ ಇದ್ರಲ್ವ, ಅರ್ಧಂಬರ್ಧ ಕತ್ತು ನಿಂತಿತ್ತು. ಆವಾಗ ಫುಲ್ ಕಂಪ್ಲೀಟಾಗಿ ನಿಂತಿದ್ದಂದರೆ 5 ಎಂಡಿಗೆ ನಿಂತ್ಕೊಂಡಿದ್ದು. ಅದು ಎಲ್ಲ ತೊಟ್ಲು ಶಾಸ್ತ್ರ ಅದೆಲ್ಲ ಮುಗಿಸ್ಕೊಂಡು ಕಿವಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಅವರು ಚೆನ್ನಾಗಿ ನಿಂತ್ಕೊಂಡಿದ್ದು. ನನಗೆ ಯಾವಾಗ ಅವ್ರಿಗೆ ಕತ್ತು ನಿಂತಿದೆ ಅಂತ ಗೊತ್ತಾಗಿದ್ದಂದ್ರೆ ನನಗೂ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಅವಳು ದೊಡ್ಡವಳು ಋತಿಕಾ ಯಾವಾಗ ದಬ್ಬಾಕ್ಕೊಂಡ್ಲು ಆವಾಗ ಅವಳು ಕತ್ತೆಲ್ಲ ಹಿಂಗೆ ನಿಂದ್ರಿಸ್ತಾ ಇದ್ಲು. ಆವಾಗ ಗೊತ್ತಾಯಿತು ನನಗೆ ಮಗುಗೆ ಕತ್ತೆಲ್ಲ ಸರಿಯಾಗಿ ನಿಂತಿದೆ ಅಂತಂದೇಳಿ ಗೊತ್ತಾಯಿತು. ಅವರು ದಬ್ಬಾಕೊಂಡಾಗೇ ಕತ್ತು ಸರಿಯಾಗಿ ನಿಂತಿದೆ ಅಂತಂದೇಳಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನನಗೆ ಹಂಗೆ ಅನಿಸಿದ್ದು. ನಿಮಗೆ ಬೇಗ ಗೊತ್ತಾಗುತ್ತೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅದು ಮಗು ಎತ್ಕೊಂಡಾಗ ನನಗೆ ಗೊತ್ತಾಗಿರಲಿಲ್ಲ ಕತ್ತು ನಿಂತಿದೆ ಅಂತ. ಅದು ನನ್ನ ಅಕ್ಕ ಹೇಳಿದಾಗ ನನಗೆ ಗೊತ್ತಾಗಿದ್ದು. 5 ಮಂತಲ್ಲಿ ಎಲ್ಲರೂ ಬಂದಿದ್ರಲ್ವ, ಫ್ಯಾಮಿಲಿ ಎಲ್ಲರೂ. ಅವಾಗ ಕೇಳಿದ್ಲು ಕತ್ತು ನಿಲ್ತಾ ಇದೆ ಅಂತಂದೆ. ಅಂದರೆ ಇವಾಗ 5 ಮಂತಲ್ಲಿ ಬಿದ್ದು 1 ವಾರದಲ್ಲಿ ನಾವು ಅಲ್ಲಿಗೆ ಹೋಗಿದ್ವಿ. ಅವಾಗ ಕೇಳಿದ್ದೆ, ನಮ್ಮ 2ನೇ ಅಕ್ಕ ಲಕ್ಷ್ಮಿ ಅಂತ ಇದ್ದಾಳೆ, ಕೇಳಿದ್ದೆ ಅವಾಗ ನನಗೆ ಕತ್ತು ನಿಲ್ತಾ ಇದೆ ಅಂತಂದೇಳಿ. ಹೌದಾ ಅಕ್ಕ, ಅವಾಗ ಕೇಳಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಬಂದಾದ್ಮೇಲೆ ನಮ್ಮ ಋತಿಕಾ ಇರಬೇಕಾದ್ರೇ ಅವಾಗ ದಬ್ಬಾಕ್ಕೊಂಡ್ಲು. ಅವಾಗ ಹಿಂಗೆ ಗೋಣೆ ಎಲ್ಲ ಹಿಂಗೆ ಎತ್ತಿ ನೋಡ್ತಾ ಇದ್ಲು. ಅವಾಗ ತುಂಬ ಖುಷಿ ಆಯಿತು ನನಗಂತೂ. ಕತ್ತು ನಿಂತ್ಬಿಟ್ಟಿದೆ ನನ್ನ ಮಗುಗೆ ಅಂತಂದೇಳಿ ನಮ್ಮ ಯಜಮಾನ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು, ನೋಡಿ ಎಷ್ಟು ಚೆನ್ನಾಗಿ ಕತ್ತೆಲ್ಲ ಎತ್ತಾ ಇದ್ದಾಳೆ ಅಂತಂದೇಳಿ. ನನಗೆ ಬೇಜಾರಾಗೋದು, ಕೆಲವರಿಗೆಲ್ಲ 3 ಮಂತಿಗೆಲ್ಲ ಕತ್ತು ನಿಲ್ಲುತ್ತಲ್ಲ, ನನ್ನ ಮಕ್ಳಿಗೆ ಯಾಕೆ ಈ ಥರ ಲೇಟ್ ಆಗ್ತಾ ಇದೆ ಅಂತಂದೇಳಿ ಕೇಳಿದಾಗ ಈ ಅಕ್ಕಪಕ್ಕದವ್ರಿಗೆ ಮಕ್ಕಳೆಲ್ಲ ಆಡಿಸಿದವರು ಇರ್ತಾರಲ್ವ, ಅವ್ರು ಹೇಳಿದ್ದೆ ನನಗೆ, ನೀನೇನು ಚಿಂತೆ ಮಾಡಬೇಡ, ಒಂದು 5 ಮಂತ್ವರೆಗೂ ವೇಟ್ ಮಾಡು, ನಿಲ್ಲುತ್ತೆ ಅಂತ ಎಲ್ಲ ಅವರೇ ಎಲ್ಲ ಹೇಳ್ತಾಯಿದ್ರು. ಸರಿ ಅಂತಂದೇಳಿ ನಾನು ಕೇಳಿದೆ. ಬರ್ತಾ ಬರ್ತಾ ಕತ್ತೆಲ್ಲ ನಿಂತ್ಕೊಂತಲ್ವ, ತುಂಬ ಖುಷಿ ಆಯಿತು ನನಗೆ. 2 ಮಕ್ಳದ್ದು. ಅವಳು ಸ್ವಲ್ಪ ಋಷಿಕಾ ಸ್ವಲ್ಪ ಲೇಟ್ ಆಯಿತು. ಹೌದು, ಋತಿಕಾ ಅಂದರೆ ಸ್ವಲ್ಪ ಬೇಗ ನಿಂತ್ಕೊಂಡ್ಬಿಡ್ತು ಕತ್ತು ಅವಳಿಗೆ. ಋಷಿಕಾ 6 ಮಂತಲ್ಲಿ ಅವಾಗ ನನಗೆ ಗೊತ್ತಾಗಿದ್ದು. ಅವಳಿಗೆ ಎಲ್ಲ ಕತ್ತಲ್ಲಿ ಹಿಂಗೆ ಎತ್ತುತ್ತಾ ಇದ್ಲಲ್ಲ ದಬ್ಬಾಕ್ಕೊಂಡು, ಅವಳು ದಬ್ಬಾಕೊಂಡಿರೋದೇ ಲೇಟು ಋಷಿಕಾ ಅಂತದ್ರಾಗ. ಅವಳದು ಫುಲ್ ಕನ್ಫರ್ಮ್ ಆಗಿರೋದು ನನ್ನ 6 ಮಂತಲ್ಲಿನೇ ಅವಳದು ಕನ್ಫರ್ಮ್ ಆಗಿದ್ದು. ಓಕೆ, ಆಮೇಲೆ ನಿಮಗೆ ಆನ್ಸರ್ ಸಿಕ್ತು ಅನಿಸುತ್ತೆ. ಅದೇ, ಏನು ಬೇಜಾರಾಗಬೇಡಿ. ಕೆಲವು ಮಕ್ಕಳಿಗೆ ಹಂಗೇನೆ 3, 4, 5 ಆ ಥರ ಇರುತ್ತೆ. ಕನಿಷ್ಠ 5 ಮಂತಲ್ಲೆಲ್ಲ ನಿಂತುಬಿಡುತ್ತೆ ಕತ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.